ರೂಪಾ ಶ್ರೀನಿವಾಸ್. ನಮಸ್ತೆ ಮೇಡಮ್. ಗುಡ್ ಆಫ್ಟರ್ನೂನ್ ಮೇಡಮ್. ನಿಮ್ಮ ಅಳಿಯನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಮೇಡಮ್. ಒಳಗಿರೋ ಜೈನ ನೋಡ್ಕೊಳ್ಳೋದಲ್ಲ, ಹೊರಗಿಂದ ಯಾರ್ಯಾರು ಒಳಗ್ ಬರ್ತಾ ಇದಾರೆ ಅಂತ ನೋಡ್ಕೊಳಕ್ಕಾಗಲ್ವಾ? ಏನ್ ಹೇಳ್ತಾ ಇದ್ದೀರಾ ಮೇಡಮ್? ನೀವು ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಅಂತ ಕೇಳಿದ್ದೆ, ಆದ್ರೆ ಇಷ್ಟು ಸಿಲ್ಲಿಯಾಗಿ ಡ್ಯೂಟಿ ಮಾಡ್ತಿದ್ದೀರಲ್ಲ. ಏನಾಯ್ತು ಮೇಡಮ್? ನಿಮ್ ಕಣ್ ತಪ್ಸಿ ಜೈಲ್ ಒಳಗಡೆ ಜೈ ವ್ಯಕ್ತಿ ಎಂಟರ್ ಆಗಿದ್ದಾರೆ. ಜೈ ಜೊತೆಗೆ ಇದ್ದಾರೆ. ಇಲ್ಲ ಮೇಡಮ್, ನನಗ್ ಗೊತ್ತಿಲ್ಲದೆ ಒಂದ್ ಇರುವೆ ಕೂಡ ಒಳಗಡೆ ಬರಲ್ಲ. ಒಂದ್ಸಲ ಚೆಕ್ ಮಾಡಿ ನನಗ್ ಹೇಳಿ. ಆ ವ್ಯಕ್ತಿ ಸಿಕ್ಕಿದ್ರೆ ಮರ್ಯಾದೆಯಾಗಿ ಹೊರಗಡೆ ಕಳ್ಸಿ, ಇಲ್ದಿದ್ರೆ ನಿಮ್ ಕೆಲ್ಸ ಹೋಗತ್ತೆ. ಸರಿ ಮೇಡಮ್, ಆಗ್ಲಿ. ಇವಾಗ್ಲೇ ಚೆಕ್ ಮಾಡ್ತೀನಿ. ಇಡ್ತೀನಿ ಮೇಡಮ್. ನಮಸ್ತೆ. ಓಕೆ. ಗಂಗಾ, ಯಾಕೆ ಅಲ್ಲಿಗೆ ಹೋತೆ ನೀನು? ಅಲ್ಲಿದ್ರೆ ನಿನ್ ಪ್ರಾಣ ಹೋಗುತ್ತೆ. ನಿತ್ಯ ಒಂಥರ ನೀನೊಂಥರ ಟೆನ್ಷನ್ ಕೊಡ್ತಿರಲ್ಲೇ ನನ್ಗೆ. ಏನಾಯ್ತು ಮೇಡಮ್? ಯಾರು ಫೋನ್ ಮಾಡಿದ್ದು? ಸೂಪರಿಂಟೆಂಡಾ? ಅಲ್ಲ, ಅವ್ರಿಗಿಂತ ದೊಡ್ಡವರು. ಜೈಲಿಗೆ ನಮಗ್ ಗೊತ್ತಿಲ್ದೆ ಯಾರೋ ಬಂದಿದಾರಂತೆ. ನೋಡಿದ್ರಾ, ನಾನ್ ಹೇಳಿದ್ರೆ ನಂಬ್ಲಿಲ್ಲ ಮೇಡಮ್ ನೀವು. ನಾನ್ ಕುಡಿದೇ ಇದ್ರು ನನ್ ಮೇಲೆ ಆರೋಪ ಮಾಡಿ ಕೈದಿಗಳ ಮುಂದೆ ನನ್ ಮರ್ಯಾದೆ ತೆಗೆದ್ಬಿಟ್ರಿ ಮೇಡಮ್. ನಾನೆಷ್ಟು ಪ್ರಾಮಾಣಿಕವಾಗಿ ಡ್ಯೂಟಿ ಮಾಡ್ತಾ ಇದ್ದೀನಿ ಅಂತ ಈಗ್ಲಾದ್ರೂ ತಿಳ್ಕೊಳ್ಳಿ ಮೇಡಮ್. ನಿಲ್ಲಿಸ್ತ್ಯಾ? ವಿಷಯ ಗೊತ್ತಾದ್ಮೇಲೂ ಯಾಕೆ ಮೇಡಮ್ ನಿಲ್ಸೋದು? ಹೋಗಿ ಅವನ್ ಯಾರು ಅಂತ ಹಿಡ್ದು ತುಳಿಯೋಣ. ಬನ್ನಿ ಮೇಡಮ್. ನಿಂತ್ಕೋ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ನಮ್ ಕೆಲ್ಸ ಹೊರಟೋಗತ್ತೆ. ಜೋಪಾನ್ವಾಗಿ ಡೀಲ್ ಮಾಡ್ಬೇಕು. ಏನೋ ಅದು ಗುಸುಗುಸು? ಅಯ್ಯೋ ಏನಿಲ್ಲ ಮೇಡಮ್, ಮೆನು ಏನು ಅಂತ ಕೇಳ್ತಿದ್ದೆ. ಪಂಚಭಕ್ಷ ಪ್ರಮಾಣ ಹಾಕ್ತಾರೇನೋ ನಿಂಗೆ? ಲೈನಲ್ಲಿ ಬಾ. ಆಯ್ತು ಮೇಡಮ್. ನಿತ್ಯ, ಇಲ್ಲಿಂದ ಬೇಗ ಹೋಗು. ನಿತ್ಯ, ಹೋಗು ಬೇಗ. ಹೋಳಿಗೆ ಹಿಂಗ ಹಾಕಿದೀರಾ? ಏನ್ ಮೇಡಮ್? ಲೈನಿಗೆ ಬಾ. ಆಯ್ತು ಆಯ್ತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ಸ್ ಯಾಕೆ ಸರ್? ನಿಮ್ಮನ್ನ ಕಾಪಾಡ್ತೀವಿ ಅಂತ ಅಂದಿದ್ದಲ್ಲ ಸರ್. ಮೇಡಮ್, ಇನ್ನೊಂದ್ ಸ್ವಲ್ಪ. ಗೊದ್ದು ಬಿಡ್ತೇನೆ. ಇದೇನ್ ಪ್ರಸಾದ್? ಯಾರು ಇಲ್ವಲ್ಲ ಮೇಡಮ್. ನಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೋಡು, ಕಾಲ್ ಮಾಡಿದ್ದು ತುಂಬಾ ದೊಡ್ಡವರು. ಯಾವುದಕ್ಕೂ ಒಳ್ಳೇದು. ಕೈದಿಗಳ ಮೇಲೆ ಒಂದು ಕಣ್ಣಿಟ್ಟಿರು. ಓಕೆ ಮೇಡಮ್. ಏನ್ ಹೇಳ್ತಿದ್ಯಾ ನಿತ್ಯ? ಎಸ್ ಮಾಮ್, ನಾಳೆನೋ ನಾಡಿದ್ದು ಜೈ ಬಿಡುಗಡೆ ಆಗತ್ತೆ. ಹೇಗೆ ನಿತ್ಯ? ಎನ್ಕ್ವೈರಿ ಮಾಡ್ದೆ ಮಾಮ್. ಒಂದೊಂದು ಎವಿಡೆನ್ಸ್ ಕಷ್ಟಪಟ್ಟು ಹಿಡ್ದಿದ್ದೀನಿ. ಫಸ್ಟ್ ಗಂಗಾ ಹಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಡೀಟೇಲ್ಸ್ ತಿಳ್ಕೊಂಡೆ.
ಅವತ್ತು ಸ್ಟೇಷನ್ ಅಲ್ಲಿ ಇದ್ದಿತ್ತು ನಿತ್ಯಾನಾ? ಅಲ್ಲಿಂದ ಜೈ ಮನೆಗೆ ಹೋಗಿ ಆಧಾರಕ್ಕೋಸ್ಕರ ಹುಡುಕ್ದೆ. ಶರತ್ ಫೋಟೋ ಸಿಕ್ತು. ಶರತ್ ಮನೆಗೆ ಹೋಗಿ ಗನ್ ತೋರಿಸಿ ಹೆದರಿಸ್ದೆ. ಅವನು ಓಡ್ ಹೋದ. ಅಲ್ಲೇ ಮಲ್ಲಿಕಾ ಸಾಯ್ಲಿಲ್ಲ ಅಂತ ಡೌಟ್ ಬಂತು. ಮಾರ್ಚರಿಗೆ ಹೋಗಿ ಡೆಡ್ ಬಾಡಿ ನೋಡ್ದೆ. ನನ್ ಡೌಟ್ ಕ್ಲಿಯರ್ ಆಯ್ತು. ಹೇಳಲ್ಲ ಮಾಮ್, ಮಾಡಿ ತೋರಿಸ್ತೀನಿ. ಸೊ ಇನ್ನೀನು ರಿಲ್ಯಾಕ್ಸ್ ಆಗ್ಬೋದು. ಜೈನ ಬಿಡ್ಸೋ ಡ್ಯೂಟಿ ನಂದು. ಜೈ ವಿಷಯ ನನಗ್ ಬಿಟ್ಟು ನೀನು ಆ ಗಂಗಾ ಬಗ್ಗೆ ಯೋಚನೆ ಮಾಡು. ಅವಳು ಪಾತಾಳದಲ್ಲಿದ್ರು ಸರಿ, ಎಳ್ಕೊಂಡ್ ಬಾ. ಜೈ ಜೊತೆ 3 ರಾತ್ರಿ ಮುಗಿಸಿ ಅವಳ ಕತೆನ ಮುಗಿಸ್ಬಿಡೋಣ. ಭಗವಂತ, ಏನಾಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತಿದೆ. ನಾಳೆ ನಿತ್ಯ ಏನ್ ಮಾಡ್ತಾಳು? ಗಂಗನ್ ವೇಷದಲ್ಲಿ ಜೈಲಿಗೆ ಬಂತು. ನಿನ್ನ ನೋಡ್ತೀನಿ ಜೈ. ನಿನ್ಗೆ ಈ ಗುಡ್ ನ್ಯೂಸ್ ಹೇಳಿ ಸ್ವೀಟ್ ತಿನ್ನಿಸ್ತೀನಿ. ನಿನ್ನ ರಿಲೀಸ್ ಮಾಡಿಸ್ತಿದ್ದೀನಿ. ಏನಿದು ಇಲಿ ಸತ್ತಿರೋ ವಾಸನೆ ಬರ್ತಿದೆಯಲ್ಲ? ಲೇ ಕೊಂಡನ್ ಮಗನೇ, ಎದ್ದೇಳ. ಏನ್ ಸರ್ ನಿಮ್ದು ಮಧ್ಯರಾತ್ರಿಲಿ? ಲೇ, ನೀನ್ ಸ್ನಾನ ಮಾಡಿ ಎಷ್ಟ್ ದಿನ ಆಯ್ತು? ಗೊತ್ತಿಲ್ಲ. ಇದೇನ್ ಬಾಡಿನ ಸೆಪ್ಟಿಕ್ ಟ್ಯಾಂಕ್? ಅಯ್ಯೋ, ಮುಖದ ಮೇಲೆ ಕೆರಿತಿಯಲ್ಲೋ, ಇಳಿಸು ಇಳಿಸು. ಏನ್ ಸರ್ ನೀವು ಮಧ್ಯರಾತ್ರಿಲಿ ತೊಂದ್ರೆ? ಸುಮ್ನೆ ಇರ್ಬೇಕಲ್ವಾ? ಅಯ್ಯೋ, ನೀವೇನ್ ಮನುಷ್ಯ ಇಲ್ಲಿ ಕೊಳ್ಳಿದ್ದೇವುಗಳ? ಏನೋ ಇದು ಗೊರಕೆ. ಇಲ್ಲೇನಾದ್ರೂ ಸಂಗೀತ ಕಚೇರಿ ನಡೀತಿದ್ಯೇನೋ? ಒಬ್ರಾದ್ಮೇಲೆ ಒಬ್ರು ಸ್ವರ ಬದಲಾಯಿಸಿ ಟ್ರ್ಯಾಕ್ ಆಡ್ತಿದ್ದೀರಲ್ಲ. ಅಯ್ಯೋ ದೇವ ರಾಮ. ನನ್ ಕತೆ ಮುಗೀತಿವತ್ತು. ಈ ರಾತ್ರಿ ಪೂರ ನನಗೆ ಜಾಗರಣೆನೆ. ಯಾವಾಗೋ ಯಾರಿಗೋ ನಾನು ಗೊರಕಿಂದ ತೊಂದರೆ ಕೊಟ್ಟಿರ್ಬೇಕು. ರಾಮಚಂದ್ರ ಪ್ರಭು. ಮೇಡಮ್, ನಿಂಗೆ ಮಲ್ಲಿಕಾಗೆ ನಾನೇನ್ ಹೇಳಿದ್ದು? ನೀವೇನ್ ಮಾಡಿದ್ದು? ನಾನ್ ನಿಮ್ಗೆ ಓಡ್ ಹೋಗಿ ಅಂತ ಹೇಳಿದ್ನಲ್ಲ. ಸಾರಿ ಮೇಡಮ್, ನಿಮ್ ಡಾಟರ್ ಇಷ್ಟು ದೂರ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅವಳೆಷ್ಟು ದೂರ ಆದ್ರೂ ಬರ್ತಾಳೆ, ಎಷ್ಟು ದೂರ ಆದ್ರೂ ಹೋಗ್ತಾಳೆ. ಈ ಮಾತನ್ನ ನಿಮ್ಮಿಬ್ರಿಗೂ ಮೊದ್ಲೇ ಹೇಳಿದ್ದೆ.
ಆದ್ರೆ ನಿಮ್ ಬೇಜವಾಬ್ದಾರಿಯಿಂದ ನಾನ್ ಸಿಕ್ಬೀಳೋ ಪರಿಸ್ಥಿತಿ ಬಂದಿದೆ. ನಿಮ್ ಡಾಟರ್ಗೆ ನಾನು ಏನು ಹೇಳಿಲ್ಲ ಮೇಡಮ್. ನೀನ್ ಬಾಯ್ ಬಿಟ್ಟು ಹೇಳೋ ಅವಶ್ಯಕತೆನೇ ಇಲ್ಲ. ಬಾಯ್ ತೆಗೆದ್ರೆ ಸಾಕು, ನಿನ್ ದೇಹದ ಒಳಗಿರೋದೆಲ್ಲ ಅವಳೇ ಹೇಳ್ತಾಳೆ. ಜೈ ಮನೆಗೆ ಹೋಗಿ ನಿನ್ ಫೋಟೋಸ್ ಕಲೆಕ್ಟ್ ಮಾಡಿದ್ಲು, ನಿನಗೆ ಹೆದರ್ಸಿದ್ಲು. ಮಾರ್ಚುವರಿಲಿ ಮಲ್ಲಿಕಾ ಫೇಕ್ ಬಾಡಿ ನೋಡಿದಾಳೆ. ಬ್ಯಾಂಕ್ ಅಲ್ಲಿ ಮಲ್ಲಿಕಾ ಅಕೌಂಟ್ಗೆ ನಾನು ಹಾಕಿರೋ 50 ಲಕ್ಷದ ಬಗ್ಗೆ ಎನ್ಕ್ವೈರಿ ಕೂಡ ಮಾಡಿದಾಳೆ. ನಾನ್ ಸಿಕ್ಬೀಳೋದಕ್ಕೆ ಅವಳಿಗೆ ಇನ್ನೊಂದು ಹೆಜ್ಜೆ ಸಾಕು. ಆ ಸಾಕ್ಷಿ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾಳೆ. ಇವತ್ತು ಎಲ್ಲ ಗೊತ್ತಾಯ್ತು ಅಂತಾಳೆ. ಈ ಮೋಸದ ಹಿಂದೆ ನಾನಿದ್ದೀನಿ ಅಂತ ಅವಳಿಗೆ ಗೊತ್ತಾದ್ರೆ ಅವಳ ಮುಂದೆ ನನ್ನ ಮರ್ಯಾದೆ ಹೋಗೋದ್ರೊಳಗೆ ನಿನ್ ಪ್ರಾಣ, ಮಲ್ಲಿಕಾ ಪ್ರಾಣ ಹೋಗಿರತ್ತೆ. ಹೋಗಿ ಆ ಮಲ್ಲಿಕಾಗ್ ಹೇಳು, ಅವಳೇನಾದ್ರೂ ಹೊರಗಡೆ ಬಂದ್ರೆ ಅವಳ ಪ್ರಾಣ ಮೇಲಕ್ ಹೋಗತ್ತೆ ಅಂತ. ನೀನ್ ಕೂಡ ಹೊರಗ್ ಬರ್ಬೇಡ. ಗೋ. ಇವತ್ತು ನಿತ್ಯ ಏನ್ ಮಾಡ್ತಿದ್ದಾಳೆ? ಬೆಳಿಗ್ಗೆನೆ ಎಲ್ಲಿಗೆ ಹೋಗ್ತಿದ್ದಾಳೆ? ನಿತ್ಯ ನೆಕ್ಸ್ಟ್ ಸ್ಟೆಪ್ ಏನು? ಹಾಗಾದ್ರೆ ನಾಣಿ ಇವತ್ ನನ್ಗೇನೋ ಕಾದಿದೆ ಅಂತಾಯ್ತು. ಅರೆ ರೇ, ಏನ್ ಆಗಲ್ಲ ರೀ. ನಾಣಿ ಅವರು ಭಯ ಆಗೋ ಹಾಗೆ ಹೇಳಿದ್ರು. ನೀವು ಧೈರ್ಯವಾಗಿರಿ. ಏನ್ ಬಂದ್ರು ನನ್ನ ದಾಟ್ಕೊಂಡೆ ನಿಮ್ ಹತ್ರ ಬರ್ಬೇಕು. ರಾಮಚಂದ್ರ ಪ್ರಭು, ನಮ್ ಸಾರ್ಗೆ ಮೇಡಮ್ಗೆ ಏನು ಆಗದೆ ಇದ್ದಂಗ್ ನೋಡ್ಕೊಳಪ್ಪ. ಸರ್, ನಿಮ್ಮ ನೋಡೋಕೆ ಯಾರೋ ಬಂದಿದ್ದಾರೆ. ಯಾರು? ಯಾರೋ ಒಬ್ರು ಹೆಂಗಸು ಬಂದಿದ್ದಾರೆ. ಹುಡುಗಿನ? ಹೆಂಗ್ಸ? ಹೆಸರೇನು? ನಿತ್ಯ. ಮಾಮ್, ಆಂಟಿ? ಮಾಮ್, ನನಗೋಸ್ಕರ ಬಂದಿದ್ ನೀವಾ ಆಂಟಿ? ಹೌದು ಜೈ. ಮತ್ತೆ ನಿತ್ಯ ಬಂದಿದ್ದು ಅಂದ್ರು. ಅದು ನಿತ್ಯ ಮದರ್ ಬಂದಿದ್ದಾರೆ ಅಂತ ಹೇಳು ಅಂದ್ರೆ ಅವರು ಅರ್ಥ ಕೇಳಿಸ್ಕೊಂಡು ನಿನ್ಗೆ ಹಾಗೆ ಹೇಳಿರ್ಬೇಕು. ಕಮ್ಯುನಿಕೇಶನ್ ಗ್ಯಾಪ್ ಅಷ್ಟೇ. ಹೇಗಿದ್ಯಾ ಮಾಮ್? ಆ ಮಾತು ಕೇಳ್ಬೇಕಾಗಿದ್ ನಾನು ಅಲ್ಲ. ನಿತ್ಯ, ಈ ವೇಷ ಏನು? ನೀನ್ ಒಳಗಡೆ ಹೇಗ್ ಬಂದೆ? ನನಗೋಸ್ಕರ ಗೋಡೆ ಹಾರ್ ಬಂದ್ಲು ಆಂಟಿ. ಗೋಡೆ ಹಾರೋದು ಇವಳಿಗೆ ಚೆನ್ನಾಗ್ ಅಭ್ಯಾಸ ಆಗಿದೆ. ಎಂತ ದೊಡ್ಡ ರಿಸ್ಕ್ ತಗೊಂಡೆ ನಿತ್ಯ. ಮತ್ತೆ ಇವರನ್ನ ಬಿಟ್ಟು ಹೇಗಿರ್ಲಿ ಮಾಮ್? ಅಟ್ಲೀಸ್ಟ್ ನನಗೊಂದು ಮಾತಾದ್ರೂ ಹೇಳ್ಬೇಕಿತ್ತಲ್ವಾ? ನಾನೆಷ್ಟು ಟೆನ್ಷನ್ ಮಾಡ್ಕೊಂಡೆ ಅಂತ ಗೊತ್ತಾ? ಅವಳಿಗೋಸ್ಕರ ನೀನು ಎಷ್ಟು ಟೆನ್ಷನ್ ಮಾಡ್ಕೋತಿದ್ಯೋ ನಾನು ದಿನಾ ನೋಡ್ತಿದ್ದೀನಿ ಮಾಮ್. ಇವಳಿಗೇನು ಹೇಳ್ಬೇಡಿ ಆಂಟಿ. ಇವಳ ಪ್ಲೇಸಲ್ಲಿ ನಾನಿದ್ದಿದ್ರು ಇದನ್ನೇ ಮಾಡ್ತಿದ್ದೆ.
ಇಬ್ರು ಒಂದೇ. ಹೇಗಿದ್ಯಾ ಜಾಯ್? ತುಂಬಾ ಖುಷಿಯಾಗಿದ್ದೀನಿ ಆಂಟಿ. ಈ ಮಾತನ್ನ ನಾನು ತಮಾಷೆಗೆ ಹೇಳ್ತಿಲ್ಲ ಆಂಟಿ, ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ. ನಾನು ಜೈಲಲ್ಲಿಲ್ಲ, ನಿತ್ಯನ್ ಪಕ್ಕದಲ್ಲಿದ್ದೀನಿ. ಏನ್ ಸಾರ್ ಕಾಲ್ ಮುರಿದಿರೋ ಬೆಕ್ತರ ಓಡಾಡ್ತಾ ಇದ್ದೀರಾ? ಏಯ್, ನಾನ್ ಕಾಲ್ ಸುಟ್ಟಿರೋ ಬೆಕ್ಕೋ ಕತ್ ಕುಯ್ದಿರೋ ಮೇಕೆನ ಅಲ್ವೋ ಮನುಷ್ಯ. ಪ್ರಾಣಿಗಳಿಗೆ ಹೋಲಿಸ್ತಿದಿರಲ್ಲ ನಿಮ್ಮ ಮುಖಕ್ಕಿಷ್ಟು. ಗ್ಯಾರಂಟಿನಾ ಸರ್? ನಮಗನುಮಾನ. ಏಯ್, ನಿಮ್ಗೆ ನಾನು ಏನ್ ಅನ್ಯಾಯ ಮಾಡಿದೀನ್ರೋ? ರಾತ್ರಿ ಸರಿಯಾಗಿ ನಿದ್ರೆ ಮಾಡೋಕ್ಕೂ ಬಿಡಲ್ಲ, ಈಗ ಯೋಚನೆ ಮಾಡೋಕ್ಕೂ ಬಿಡಲ್ಲ. ಏನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಹತ್ರ ಹೇಳ್ಕೊಳ್ಳಿ ಸರ್. ನನ್ಗೆ ಯಾವ ಸಮಸ್ಯೆ ಇಲ್ಲ, ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ರೋ. ನೀವ್ ಅದೇ ನನಗೆ ಮಾಡೋ ದೊಡ್ಡ ಉಪಕಾರ. ಸರಿ, ನಿಮ್ ಇಷ್ಟ. ಬರ್ರ ಹೋಗೋಣ. ನಿತ್ಯ ಮೇಡಮ್ ಬಂದಿದ್ರಾ ಸರ್? ನಾನು ಇಲ್ಲೇ ಇದ್ದಾಗ ಇನ್ನೊಬ್ಳು ನಿತ್ಯ ಹೇಗ್ ಬರ್ತಾಳೆ ನಾಣಿ ಅವ್ರೆ? ಬಂದಿದ್ದು ನಮ್ಮ ಮಾಮ್. ಆಹಾ, ನಿಮ್ಮಾಗೆ ಇರೋ ಇನ್ನೊಬ್ರು ನಿತ್ಯ ಮೇಡಮ್ ಬಂದ್ರೇನೋ ಅನ್ಕೊಂಡೆ ಮೇಡಮ್. ನನ್ನ ಹಾಗೆ ಇನ್ನೊಬ್ರು ಹೇಗಿರ್ತಾರೆ ನಾಣಿ ಅವ್ರೆ? ಇದ್ರೆ ಏನು, ಮನುಷ್ಯನಾಗಿರೋ ಒಬ್ಬ ಮನುಷ್ಯ ಈ ಭೂಮಿ ಮೇಲೆ 7 ಜನ ಇರ್ತಾರಂತೆ. ಅದು ಹೋಗ್ಲಿ, ಅಚ್ಚು ನಿಮ್ಮಾಗೆ ಇರೋ ಲಂಗ ದಾವಣಿ ಹಾಕೊಂಡಿರೋ ಹುಡುಗಿನ ನಾನ್ ದೇವಿಪುರದ ಗುಡಿಲಿ ನೋಡಿದ್ದೆ. ಹಾಗೆ ನನ್ನಾಗಿರೋರು, ಸಾರ್ ತರ ಇರೋರು ಈ ಭೂಮಿ ಮೇಲೆ ಇದ್ದೇ ಇರ್ತಾರೆ. ಅಮ್ಮ, ನಾಣಿನ ತಡಿದೇ ಇದ್ರೆ ಕೊಂಪೆ ಮುಳುಗುತ್ತೆ. ಏನ್ರಿ ಅಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಯಾವ ವಿಷಯದ ಬಗ್ಗೆ? ನಿಮ್ ಮಾಮ್ ಬಗ್ಗೆ. ಅವ್ರು ನಿನ್ನ ಹತ್ರ ಮಾತಾಡ್ತಿದ್ರೆ ಮುಖದಲ್ಲಿ ತಿಳಿದೇ ಇರೋ ಭಯ, ಕಣ್ಣಲ್ಲಿ ಕ್ಲಿಯರ್ ಆಗಿ ಕಾಣ್ತಿದ್ದ ನೋವು. ನಿಮ್ ಮಾಮ್ ಅಲ್ಲಿ ಏನೋ ಚೇಂಜಸ್ ಕಾಣ್ತಿದೆ ನಿತ್ಯ. ಅಯ್ಯೋ, ಅದು ನನ್ ಬಗ್ಗೆ ಅಲ್ಲ ರೀ, ನಿಮ್ ಬಗ್ಗೆ. ನಿಮ್ಮನ್ನ ಇಲ್ಲಿಂದ ಹೇಗ್ ರಿಲೀಸ್ ಮಾಡೋದು ಅಂತ ಮಾಮ್ ಟೆನ್ಷನ್ ಆಗಿದ್ದಾರೆ. ಅಫ್ಕೋರ್ಸ್ ನಿತ್ಯ, ಅಳಿಯನ್ ಮೇಲೆ ಯಾವತ್ತಾಗಾದ್ರೂ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರಲೇಬೇಕು. ಆದ್ರೆ ನಿಮ್ ಮಾಮ್ ಇನ್ನೇನೋ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ ಅನ್ಸ್ತು. ಅವ್ರು ಯಾವ್ದೋ ವಿಷಯಕ್ಕೆ ಹೆದರ್ತಿದ್ದಾರೆ. ಐ ಥಿಂಕ್ ನಿನ್ಗೇನಾದ್ರೂ ಆದ್ರೆ ಅನ್ನೋ ಭಯ ಇರ್ಬೋದು. ನೀವ್ ನನ್ ಪಕ್ಕದಲ್ಲಿ ಇದ್ದಾಗ ನನ್ಗೇನಾಗತ್ತೆ ರೀ? ನೀವೇ ನನ್ಗೆ ಬೆಟ್ಟದಷ್ಟು ಧೈರ್ಯ ಬಲ. ಹೌದು ಮೇಡಮ್, ಸಾರ್ ನಿಮ್ಗೆ ದೊಡ್ಡ ಬಲ, ಕಣ್ಣಿಗೆ ಕಾಣದಿರೋ ರಕ್ಷಣಾ ಕವಚ. ಏನ್ರಿ, ಇನ್ ಸ್ವಲ್ಪ ಮೇಲೆ ಎತ್ರಿ. ಏನ್ ಸರ್ ನೀವು ಮೇಡಮ್ ಹುಣ್ಸೆಕಾಯಿ ಕೀಳೋ ಅಷ್ಟರಲ್ಲಿ ನೀವು ಕೆಳಗಿಳಿಸ್ಬಿಟ್ರಲ್ಲ. ಒನ್ ಮೋರ್ ಟೈಮ್. ಇನ್ ಸ್ವಲ್ಪ ಮೇಲೆತ್ತಿ. ಬೇಕು ಅಂತ ಮಾಡ್ತಿದ್ದೀರಾ? ಕರೆಕ್ಟ್ ಆಗಿ ಹೇಳಿದೆ. ಹಾಗಾದ್ರೆ ಬಿಡಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಅಯ್ಯೋ,
ಮತ್ತೆ ಮಿಸ್ ಆಯ್ತು. ಕೀಳು. ಏನ್ ಸರ್ ನೀವು ಮೇಡಮ್ ನೀವು ಕರೆಕ್ಟ್ ಆಗಿ ಎತ್ಕೋತಾ ಇಲ್ಲ. ಮೇಡಮ್ ನೀವು ಕೆಳಗಡೆ ಇಳಿರಿ, ಇಳ್ದಿಲ್ ಪಕ್ಕಕ್ಕೆ ಬನ್ನಿ, ನಾನ್ ಕಿತ್ಕೊಡ್ತೀನಿ ರೀ. ಏನಾಯ್ತು ನಾಣಿ? ನೀವ್ ಅಲ್ಲಿರಿ, ಎಲ್ಲಿ ನಿಂತ್ಕೊಳ್ಳಿ. ನಾಣಿ ಈಗ ಕಿತ್ಕೊಳ್ಳಿ ಸರ್, ಕಿತ್ಕೊಳ್ಳಿ. ಕಿತ್ಕೊಂಡ್ರಾ? ಇಡಿಯಟ್. ತಗೊಳ್ಳಿ ಮೇಡಮ್, ತಿನ್ನಿ. ಇಷ್ಟು ಚಿಕ್ಕ ಹುಣಸೆಕಾಯಿಗೋಸ್ಕರ ಇಷ್ಟೊಂದು ಸರ್ಕಸ ನೋಡಿದ್ರೆ ಸರ್, ಚಿಟ್ಕಿ ಹೊಡಿಯೋದ್ರಲ್ಲಿ ಹೆಂಗ್ ಕಿತ್ಕೊಂಡೆ, ನನ್ನ ನೋಡಿ ಕಲೀರಿ ಸರ್. ಇಡಿಯಟ್. ತಂದ್ರ ಸಾರಿ ಮೇಡಮ್, ಏನಾಯ್ತು? ಕ್ಯಾಮೆರಾ ಫುಟೇಜ್ ರೆಕಾರ್ಡ್ ಆಗಿಲ್ಲ ಮೇಡಮ್. ಯಾಕೆ? ಇತ್ತೀಚೆಗೆ ATM ಕಳ್ತನ ಮಾಡೋ ಕಳ್ಳರುಗಳು ಕ್ಯಾಮೆರಾ ಕೆಲಸ ಮಾಡದಿರೋ ಹಾಗೆ ಜಾಮರ್ಸ್ ಇಟ್ಟಿರ್ತಾರೆ ಮೇಡಮ್, ಹಾಗಾಗಿರ್ಬಹುದೇನೋ ಮೇಡಮ್. ಶಿಟ್, ಏನ್ ಮಾಡೋದೀಗ? ಆ ATM ಹತ್ರ ಬಲೆ ಬೀಸಿ ಆ ಮಲ್ಲಿಕಾನ ಹಿಡಿಯೋಕ್ಕಾಗಲ್ಲ. ಮತ್ತೆ ಅವಳು ಯಾವಾಗ ಬರ್ತಾಳೋ? ಮೇಡಮ್, ಈಗ ತಾನೇ ನಿಮ್ ಮದರ್ ಈ ಬ್ಯಾಂಕಿಗೆ ಬಂದು ಹೋದ್ರು. ವಾಟ್? ನಮ್ ಮಾಮ್ ಇಲ್ಲಿ ಬಂದಿದ್ರಾ? ಯಾಕೆ? ಗೊತ್ತಿಲ್ಲ ಮೇಡಮ್, ನಮ್ ಮ್ಯಾನೇಜರ್ ಹತ್ರ ಏನೋ ಮಾತಾಡ್ ಹೋದ್ರು. ಅವ್ರೇನ್ ಮಾತಾಡ್ತಾ ಇದ್ರು? ಸರಿಯಾಗಿ ಕೇಳಿಸ್ಲಿಲ್ಲ ಮೇಡಮ್. ನನ್ ಕಾರ್ ಟೈರ್ ಪಂಚರ್ ಆಗಿದ್ದು, ಮಾಮಿ ಬ್ಯಾಂಕಿಗೆ ಬಂದಿದ್ದು, CC ಫುಟೇಜ್ ಮಿಸ್ ಆಗಿದ್ದು, ಇದಕ್ಕೆಲ್ಲ ಏನಾದ್ರೂ ಲಿಂಕ್ ಇದ್ಯಾ? ಏನಿರ್ಬಹುದು? ಸಾರಿ ಮೇಡಮ್, ಫುಟೇಜ್ ವಿಷಯದಲ್ಲಿ ಹೆಲ್ಪ್ ಮಾಡಕ್ ಆಗ್ಲಿಲ್ಲ. ಇಟ್ಸ್ ಓಕೆ. ಒಂದು ಡೋರ್ ಕ್ಲೋಸ್ ಆದ್ರೆ ನೆಕ್ಸ್ಟ್ ಡೋರ್ ಇರುತ್ತೆ, ಹೋಗಿ ಆ ಡೋರ್ ತಟ್ತೀನಿ. ನಾನೇ ಅವ್ರೆ. ಮೇಡಮ್, ಹೇಳಿದ ಕೆಲ್ಸ ಮಾಡ್ದೆ. ಏನಿದು ಈರು ಟೊಮೆಟೊ ಮೀಟಿಂಗು? ನಾನೇ ಅವ್ರೆ, ಕುಂಬಳಕಾಯಿ ಹೆಚ್ಚಿ ಅಂದಿದ್ದೆ, ಹೆಚ್ಚಿದ್ರಾ? ನಮ್ಮ ಗಂಡಸ್ರಿಗೆಲ್ಲ ಹೇಳಿದ್ದೆ, ಹೆಚ್ಚಿದ್ರ? ಏಯ್ ಏಯ್ ನಿಮ್ ಮನೆ ಹಾಳಾಗ, ನಿಮ್ಗೆ ನಾನು ಏನ್ ಹೇಳಿದ್ದೆ, ನೀವೇನ್ ಮಾಡ್ತಿದ್ದೀರೋ? ನಾನು ನಿಮ್ಗೆ ಪೀಸ್ ಮಾಡಿ ಅಂದಿದ್ದು, ಮರ್ಡರ್ ಮಾಡಿ ಅನ್ಲಿಲ್ಲ. ನಮ್ಗೆ ಹಿಂಗೆ ಬರೋದು ಸಮಯ. ಅಷ್ಟೇ ಮತ್ತೆ. ಹುಲಿ ಮುಂದೆ ಮೇಕೆ ಇಟ್ರೆ ಪೂಜೆ ಮಾಡುತ್ತಾ, ಫಲಾರ ಮಾಡ್ಕೊಂಡು ತಿನ್ನುತ್ತೆ. ನಿಮ್ದೆಲ್ಲ ತಪ್ಪಿಲ್ಲ, ತಪ್ಪೆಲ್ಲ ನಂದೆ. ಏಯ್ ನಿಮ್ಮ ರಾಕ್ಷಸ ನಗುನ ನಿಲ್ಸ್ರೋ, ಕನಿಷ್ಠ ಪಕ್ಷ ಕೊತ್ತಂಬರಿ ಸೊಪ್ಪಾರು ತಗೊಂಡು ಹಚ್ಕೊಡ್ರು. ತಗೊಳ್ಳಿ ಮೇಡಮ್. ಕಷ್ಟಪಟ್ಟು ಕಟ್ ಮಾಡಿದೀನಿ, ಮತ್ತೆ ನನ್ಗೇನಿಲ್ವಾ? ಯಾಕಿಲ್ಲ? ಈ ಹುಳಿಲಿ 1 ಕಪ್ ನಿಮಗೆ. ನಾನ್ ಕೇಳಿದ್ದು ಕರ್ಬೇನ್ ಸೊಪ್ಪು ಕೊತ್ತಂಬರಿನೂ ಅಲ್ಲ. ಕಿಚನ್ ಅಲ್ಲಿ ಅದೇ ಸಿಗೋದು. ಮತ್ತೆ ನೀನು ಇಲ್ಲೇ ಇದೆಯಲ್ಲ. ಇನ್ನು ತುಂಬಾ ಜನ ಇದ್ದಾರೆ. ನನಗವ್ರ ಹತ್ರ ಕೆಲ್ಸ ಇಲ್ಲ, ನಿನ್ನ ಹತ್ರನೇ ಕೆಲ್ಸ. ನನ್ನ ಹತ್ರ ಏನ್ ಕೆಲ್ಸ? ಬೇಗ ಒಂದ್ ಮುತ್ಕೊಡು. ಇಲ್ಲ, ಇಲ್ಲಿ. ಕೊಡ್ತೀಯಾ? ಇದು ಮನೆ ಅಲ್ಲ ರೀ, ಜೈಲು. ಗೊತ್ತು. ಮತ್ತೆ ಗೊತ್ತಿದ್ರು ಯಾಕೆ ಕೇಳೋದು? ಬೇಕು ಅನ್ಸಿದ್ದಕ್ಕೆ ಕೇಳಿದ್ದು. ಬೇಕು ಅನ್ಸಿದ್ರು ಕಷ್ಟ. ನಾನ್ ಕೇಳಿದ್ರು ಕೊಡಲ್ವ ನೀನು? ಇಂಥ ಜಾಗದಲ್ಲಿ ಎಲ್ಲರ ಮುಂದೆ ಹೌದು ಅಂತ ಹೇಗೆ ಹೇಳ್ತೀನಿ ರೀ? ಆಗ್ಲೇ ಅಲ್ವಾ ನಿನ್ನನ್ನ ಎಷ್ಟು ಲವ್ ಮಾಡ್ತೀಯ ಅಂತ ಎಲ್ರಿಗೂ ಗೊತ್ತಾಗೋದು. ಹೌದಾ? ಹೌದು. ಮತ್ತೆ ನಾನ್ ನಿಮ್ಮನ್ನ ಲವ್ ಮಾಡ್ತೀನಿ ಅಂತ ಎಲ್ರಿಗೂ ತಿಳಿಬೇಕು. ಅದೇ ಮತ್ತೆ.
ಹಾಗಾದ್ರೆ ಕಣ್ ಮುಚ್ಕೊಳ್ಳಿ. ಯಾಕೆ ಕಿಸ್ ಕೇಳಿದ್ರಲ್ವಾ? ಯಾಕೆ ನೀನ್ ಕಿಸ್ ಮಾಡೋದನ್ನ ನಾನ್ ನೋಡ್ಬಾರ್ದಾ? ನೋಡೋದ್ ಯಾಕೆ, ಗೊತ್ತಾಗತ್ತಲ್ವಾ? ಆ, ಸರಿ. ನೀವು ಸ್ವಲ್ಪ ಸುಮ್ನಿರಿ ಮೇಡಮ್, ಇನ್ನು ವ್ಯಾಪಾರ ಆಗಿಲ್ಲ. ನೋಡಿ, ನಿಮ್ಮ ಅಮ್ಮನ 50 ಲಕ್ಷ ಕೇಳಿದ್ರೆ ದುಡ್ಡಿಲ್ಲ ಅಂತವ್ರೆ. ನಾನು ಕೋಟಿ ರೂಪಾಯಿ ಕೊಡ್ತೀನಿ. ಆ ನಿಜ ಏನೋ ಹೇಳು. ನಿತ್ಯ, ಅವನೇನೋ ಬೊಗಳ್ತಿದ್ದಾನೆ. ಏಯ್, ಮರ್ಯಾದೆಯಿಂದ ಇಲ್ಲಿಂದ ಹೋಗದೆ ಇದ್ರೆ ಶೂಟ್ ಮಾಡಿ ಬಿಸಾಡ್ತೀನಿ. ಸಾಯಿಸ್ಬಿಡಿ. ಎತ್ತು ಮಗಳನ್ನೇ ಕೊಲ್ಲ ಕೊಟ್ಟಿರೋ ನಿಮ್ಗೆ ನಾನೊಂದು ಲೆಕ್ಕನಾ? ವಾಟ್? ನನ್ ಮಾಮ್ ನನ್ನ ಸಾಯ್ಸಕ್ ನೋಡದ? ನಿಮ್ಮನ್ನಲ್ಲಮ್ಮ, ನಿಮ್ಮಾಗಿರೋ ಆ ಗಂಗನ್ನ. ಅವಳು ನಮ್ಮ ಮಗಳು ಅಲ್ಲ, ಈ ತುಳಸಿ ಮಗಳು. ಅಲ್ಲ, ಗಂಗಾ ಈ ತುಳಸಿ ಮಗಳಲ್ಲ. ಏಯ್, ಹೋಗ್ತೀಯೋ ಸಾಯ್ತೀಯೋ? ಬಾಲು, ನಿಂಗೆ ಬ್ಲಾಂಕ್ ಚೆಕ್ ಕೊಡ್ತೀನಿ. ನಿಂಗಿಷ್ಟ ಬಂದಷ್ಟು ಅಮೌಂಟ್ ಬರ್ಕೋ. ನಿಂಗ್ ಗೊತ್ತಿರೋ ನಿಜ ಏನೋ ಹೇಳು. ಹೌದಾ ಮೇಡಮ್? ಹಂಗಾರೆ ಎಲ್ಲ ಹೇಳ್ಬಿಡ್ತೀನಿ. ಆ ಗಂಗಾ ಯಾರು ಅಲ್ಲ, ನಿಮ್ ಜೊತೆಗೆ ಒಟ್ಟಾಗಿ ಹುಟ್ಟಿರೋ ನಿಮ್ಮ ಅಮ್ಮನ ಮಗಳು. ನೀವಿಬ್ರು ಅವಳಿ ಜವಳಿ ಮಕ್ಕಳು. ಮಗ ಹುಟ್ಟಾಗ ಈ ತುಳಸಿ ನಿಮ್ಮಿಬ್ರು ಬೇರೆ ಮಾಡಿ ಗಂಗನ್ ಕರ್ಕೊಂಡೋಗಿ ಬೆಳೆಸಿದ್ಲು. ಈಗ ಇವಳು ನಿಮ್ಮಮ್ಮಂಗೆ ನಿಜ ಹೇಳಿ ಗಂಗನ್ನು ನಿಮ್ಮಮ್ಮನ್ನು ಸೇರಿಸಿದ್ಲು. ಗಂಗಾ ಸಾಪ್ತಿಂದ ಸಾಯ್ದಂಗೆ ನಿಮ್ಮಮ್ಮನೇ ಕಾಪಾಡ್ತಿರೋದು. ಅದಕ್ಕೆ ಜೈನ ಬೇಕು ಅಂತಾನೆ ಜೈಲು ಕಳಿಸಿ ನಿನ್ನೂ ಜೈನ ಬೇರೆ ಮಾಡಿಸಿದ್ದು. ಏನ್ ಮಾಮ್ ಇವ್ನು ಹೇಳಿದ್ದು ನಿಜಾನಾ? ಅದು ನಿತ್ಯ. ಸೇ ಎಸ್ ಆರ್ ನೋ. ನಿಜಾನೇ ನಿತ್ಯ? ಹೌದಮ್ಮ, ಗಂಗಾ ನೀವು ಅವಳಿನೇ. ಗಂಗಾ ನಿಮ್ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಿಮ್ ತಂಗಿ. ಆ ಬೇಡ್ಕೊಂಡ್ ತಿನ್ನೋಳು ನನ್ಗೆ ಸಿಸ್ಟರ್ ಏನೋ. ಅವಳ ಜೊತೆ ನನಗೇನ್ ರಿಲೇಷನ್? ಈಗ ಆ ನಿಜ ಹೇಳ್ಬೇಕಾದ ಅಗತ್ಯ ನಿನಗೇನೋ? ನಿತ್ಯ, ನಿತ್ಯ.